ನ್ಯಾಯಮೂರ್ತಿ ಎಚ್ ಎ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಕುರಿತು ನೀಡಿರುವ ವರದಿಯನ್ನು ವಿರೋಧಿಸಿ ಯಾದಗಿರಿ ನಗರದಲ್ಲಿ ವಿವಿಧ ದಲಿತ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಗುರುವಾರ ಮಧ್ಯಾಹ್ನ 1 ಗಂಟೆಯಿಂದ ಆರಂಭಗೊಂಡಿರುವಂತಹ ಪ್ರತಿಭಟನೆಯಲ್ಲಿ ಮೊದಲಿಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡು ನಂತರ ಹಳೆ ತಹಶೀಲ್ದಾರ್ ಕಚೇರಿಯ ಮಾರ್ಗವಾಗಿ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದ ಮೂಲಕ ಸುಭಾಷ್ ವೃತ್ತದವರೆಗೂ ಕೂಡ ನೂರಾರು ಸಂಖ್ಯೆಯಲ್ಲಿ ಸೇರಿದಂಥ ಪ್ರತಿಭಟನಾಕಾರರು ನಾಗಮೋಹನ್ ದಾಸ್ ಅವರ ವರದಿಯನ್ನು ವಿರೋಧಿಸಿ ಈಗ ಘೋಷಣೆಗಳನ್ನು ಕೂಗ್ತಿರುವಂಥದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಅವರ ವರದಿಯನ್ನು ಜಾರಿಗೊಳಿಸಬಾರದು, ಒಳ ಮೀಸಲಾತಿಯಲ್ಲಿ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ, ಆದ್ದರಿಂದಾಗಿ ಯಾವುದೇ ಕಾರಣಕ್ಕೂ ಅದನ್ನು ಜಾರಿಗೊಳಿಸಬಾರದು, ಜಾರಿಗೊಳಿಸಿದ್ದೇ ಆದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ನಡೆಸಲಿದ್ದೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲೆಯ 6 ತಾಲೂಕುಗಳಿಂದಲೂ ಕೂಡ ಪ್ರತಿಭಟನಾಕಾರರು ಆಗಮಿಸಿರುವಂಥದ್ದು. ಜೊತೆಗೆ ಅನೇಕ ವಿವಿಧ ಸಂಘಟನೆಗಳ ಮುಖಂಡರುಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈಗ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ. ಎಲ್ಲ ತಾಲೂಕಿನ ಹಿರಿಯ ಮುಖಂಡರನ್ನ ಆಹ್ವಾನಿಸ್ತಾ ಇದ್ದೇನೆ. ಸರ್ ಮಲ್ಲಿಕಾರ್ಜುನ್ ಪೂಜಾರಿ ಸರ್ ಅವರು ಬನ್ನಿ ಸರ್ ಪ್ಲೀಸ್. ನಮ್ಮ ಸುರ್ಪುರ ಮಾನಪ್ಪಣ್ಣವರು ದಯಮಾಡಿ ಹಿರಿಯ ಮುಖಂಡರೆಲ್ಲ ಬರೀ ಮಾನವ ಸರಪಳಿ ನಿರ್ಮಾಣ ಮಾಡಿ ಪ್ಲೀಸ್ ಪ್ಲೀಸ್ ಬರ್ರಿ.